ಸ್ವಲ್ಪ ಹಿಂದು ಮುಂದೆ ಏನು ನೋಡಲಿಲ್ಲ, ಎಲ್ಲ ಜಾಸ್ತಿ ತಗೊಂಬಂದ್ಬಿಟ್ಟೆ ರೇಷನ್ನ. ಅಯ್ಯೋ ಇವಾಗೆಲ್ಲ ಕಟ್ ಇಕ್ಕಿ ಎಲ್ಲ ತಗೊಂಡೋಗ್ಬೇಕು. ಇವನ್ನ ಹೆಂಗೆ ತಗೊಂಡೋಗೋಣ, ಯಾರಿಗೆ ಹೇಳೋಣ ಅನ್ನಿಸ್ತೈತೆ. ಇನ್ನೆಲ್ಲ ತಗೊಂಡೋಗಿ ಕೊಟ್ಟು ಬರಬೇಕು. ಅವ್ರಿಗೆ ಹೇಳೋಣ ಅಂತ ಇದ್ದೆ, ಅವ್ರಿಗೆ ಹೇಳಿದ್ರೆ ಒಳ್ಳೇದು ಅನಿಸುತ್ತಲ್ವೇ. ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ, ಮೈದಾ ಎಲ್ಲ ಐತೆ. ಪ್ರತಿಯೊಂದೂ ಎಷ್ಟೊಂದು ಐಟಮ್ ಐತೆ. ಅಪ್ಪ ಇದನ್ನೆಲ್ಲ ಹೆಂಗಪ್ಪ ಖಾಲಿ ಮಾಡೋದು ಅನ್ನಿಸ್ತೈತೆ ನನಗಂತೂ. ಅಯ್ಯೋ ನಾನು ಸ್ವಲ್ಪ ಸುಧಾರಿಸ್ಲಿಲ್ಲ ಕಣಪ್ಪ. ಸುಧಾರಿಸಿದ್ರೆ ಚೆನ್ನಾಗಿರ್ತಿತ್ತು, ದುಡ್ಡಾದರೂ ಉಳಿಯೋದು. ಆದರೆ ಇವಾಗ ಹೆಂಗೆ ಪಾಪ. ನಾನು ಸಣ್ಣ ಪಣ ಇಂಥವನು ಸತ್ಯಕಾಯಿ ಇಂಥವು ಇಸ್ಕೊಂಡು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿಬಿಟ್ಟೆ. ಏನಕ್ಕ ಎಲ್ಲ ಖಾಲಿ ಮಾಡ್ತಾ ಇದೆಯಾ ರೀತಕ್ಕ? ಎಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಟ್ಬಿಡೋಣ, ಎಲ್ಲನ ತಗೊಂಡೋಗಿ ಅಂತೇಳಿ ಎಲ್ಲ ಕಟ್ ಚೀಲ್ದಕ್ಕೆ ಇಕ್ತಾ ಇದ್ದೀನಿ. ಎಲ್ಲ ಅನಾಥಾಶ್ರಮಕ್ಕೆ ತಗೊಂಡೋಗಿ ಕೊಟ್ಬತ್ತೀನಿ ಪದ್ಮ. ನಿಮ್ಗೆ ಏನಾದರೂ ಮನೆಗೆ ಬೇಕಿದ್ರೆ ಐಟಮು ತಗೊಂಡೋಗ್ಬಿಡು. ಏನಾದರೂ ಬೇಕಿದ್ರೆ ಯಾಕಂದರೆ ನಿಮ್ಮ ಮನೆಗೆ ಅಷ್ಟೊಂದು ದಿನ ಇದ್ದೆ, ನಾನೇನು ಕೊಡೋಕ್ಕಾಗಲಿಲ್ಲ, ನಿಮಗೆ ಖರ್ಚು ಕೊಡೋಕ್ಕಾಗಲಿಲ್ಲ, ಮನೆ ಖರ್ಚುನು. ಅದಕ್ಕೆ ಸ್ವಲ್ಪ ಶಾಂಪು, ಸೋಪು ಈ ರೀತಿ ಎಲ್ಲ ಏನಾದರೂ ಬೇಕಿದ್ರೆ ಎಲ್ಲ ಕೊಡ್ತೀನಿ. ಮತ್ತು ಶಾಂಪು ಮತ್ತು ಏನಾದರೂ ಬೇಕಿದ್ರೆ ಎಲ್ಲ ಐತೆ. ಎಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಎಲ್ಲ ಐತೆ, ಪ್ರತಿಯೊಂದು ಐತೆ. ಪದ್ಮ, ಏನು ಬೇಡ ಬಿಡು ರೀತಕ್ಕ. ಇವಾಗ ಸುಮ್ಮನೆ ತಗೊಂಡು ಏನಕ್ಕೆ? ಈಗ ನೀನು ಅನಾಥಾಶ್ರಮಕ್ಕೆ ಕೊಡ್ತಾ ಇದೆಯಾ, ತಗೊಂಡೋಗಿ ಕೊಡು. ಈಗ ನಮ್ಮ ಕೈಲಂತೂ ಇವಾಗ ಸಹಾಯ ಮಾಡೋಕ್ಕಾಗಲ್ಲ, ನೀನಂತೂ ಮಾಡ್ತಾ ಇದೆಯಾ, ಮಾಡು. ತಗೊಂಡೋಗಿ ಕೊಡ್ತಾ ಇದೆಯಲ್ಲ, ಇವಾಗ ಕೊಡು ತಗೊಂಡೋಗಿ. ಇಲ್ಲ ಏನಾನ ಬೇಕಿದ್ರೆ ತಗೊಂಡೋಗಿ, ನಾನೇನೇನು ಅನ್ಕೊಂಬೋದಿಲ್ಲ, ಬೇಕಿದ್ರೆ ಬೇಡ ರೀತಕ್ಕ, ಏನು ಬೇಡ. ಏನಕ್ಕ ಆಗಲೇ ಮನೆ ತಕ್ಕ ಬಂದಿದ್ದಂತೆ ಶೌರ್ಯ ಇದ್ದಾನ ಅಂತೇಳಿ, ಏನಕ್ಕೆ ರೀತಕ್ಕ? ಇಲ್ಲ ಕಣಪ್ಪ ಶೌರ್ಯ, ಇವಾಗ ನಾನು ಇದನ್ನೆಲ್ಲ ಖಾಲಿ ಮಾಡ್ತಾ ಇದ್ನಲ್ಲ, ಇದನ್ನೆಲ್ಲ ಈ ಚೀಲ್ದಾಗ ತುಂಬಿದ್ದೀನಿ. ಇದನ್ನೆಲ್ಲ ಅನಾಥಾಶ್ರಮಕ್ಕೆ ಕೊಟ್ಟು ಬರಬೇಕು. ಯಾಕಂದರೆ ಇವಾಗ ಇನ್ನೇನು ಮಾಡೋಣ, ಎಲ್ಲರೂ ತಗೊಳ್ರಿ ಅಂತೇಳಿ ನಾನು ನನ್ನ ಸೊಸೆಗೂ ಹೇಳ್ದೆ, ವಿನೂತಿಗೆ, ಪದ್ಮಂಗೂ ಹೇಳ್ದೆ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಅದಕ್ಕೇ ಸುಮ್ಮನೆ ನಿಮ್ಮಮ್ಮಯ್ಯ ಯಾವ್ದಾನ ಅನಾಥಾಶ್ರಮಕ್ಕೆ ಕೊಟ್ಟು ಬಾ ಅಂತ ಹೇಳ್ತು. ನಾನು ಬೆಳಗ್ಗೆ ಬಂದಿದ್ದೆ ಹುಡ್ಕೊಂಡು ಮಾತಾಡ್ಕೊಂಡು. ಈಗ ಎಲ್ಲ ನಿನ್ನ ಹೆಂಡತಿ ತಗೋ ಮಾತಾಡ್ಕೊಂಡು ನಾನೆಲ್ಲ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ, ಅದಕ್ಕೆ ಶೌರಿ ಬಂದರೆ ಕಳಿಸ್ರಿ, ಹಿಂಗೆ ಕರ್ಕೊಂಡು ಕಾರ್ನಾಗೆಲ್ಲ ತಗೊಂಡೋಗಿ ಇಕ್ಬಿಡ್ತಾನೆ ಅಂತ ಹೇಳಿದ್ದೀನಿ. ಅದಕ್ಕೆ ಇವಾಗ ನಾನಂತೂ ತಗೊಂಡೋಗೋಕ್ಕಾಗಲ್ಲ, ಮತ್ತು ಬಾಡಿಗೆ ಕೊಟ್ಟು ತಗೊಂಡು ಬೇರೆ ಹೋಗ್ಬೇಕು. ಅದಕ್ಕೆ ನೀನು ಕಾರ್ನಾಗೆ ತಗೊಂಡೋಗಿ ಅನಾಥಾಶ್ರಮಕ್ಕೆ ಇದನ್ನು ಕೊಟ್ಟು ಬಾರಪ್ಪ ಶೌರ್ಯ. ಆಯ್ತು ರೀತಕ್ಕ, ತಗೊಂಡು ಹೋಗ್ತೀನಿ. ಆಮೇಲೆ ಬರ್ತೀನಿ, ಎಲ್ಲ ಖಾಲಿ ಮಾಡಿಬಿಡು, ಎಲ್ಲ ಕಟ್ಟಿ ಇಕ್ಬಿಡು. ದೊಡ್ಡ ಚೀಲಗಳಕ್ಕೆ ಹಾಕ್ಬಿಡು ನೀನು. ಸಣ್ಣ ಚೀಲ ಅಂತಂದರೆ ಎಷ್ಟೊಂದು ಆಗ್ತವೆ. ಅಡಿಕೆ ಕಾರ್ನಾಗ ತಗೊಂಡು ಹೋಗ್ಬೋದು ಹೇಳು. ಇವಾಗ ದೊಡ್ಡ ಚೀಲದಾಗ ಕಟ್ಟಿಕ್ಕು. ಚೀಲ ಇಲ್ಲ ಅಂದ್ರೆ ನಮ್ಮ ಮನೆಗೆ ಇಸ್ಕೊಂಬರೋಕ್ಕಿಲ್ವೇ? ಮನೆಗೆ ಇಸ್ಕೊಂಬಂದಿದ್ದೆ, ಕೊಟ್ಟಿತ್ತು ಲಕ್ಷ್ಮಕ್ಕಯ್ಯ, ಅವೇ ಇದಾವೆ. ಆ ಚೀಲಕ್ಕೆ ಎಲ್ಲ ಕಟ್ಟಿ ಇಕ್ತಾ ಇದ್ದೀನಿ. ತಗೊಂಡೋಗಿ ಹಂಗೆ ಮರಿಬೇಡ. ನಾನೇನು ಬರಲ್ಲ, ನೀನೇ ಹೋಗು. ಇಲ್ಲ ಬಾ ರೀತಾಕ, ಯಾಕಂದರೆ ನೀನು ಕೊಡ್ತಾ ಇದೆಯಲ್ಲ, ಅಲ್ಲಿ ಯಾರು ಕೊಡ್ತಾರೆ ಏನು ಅಂತೇಳಿ ಕೇಳ್ತಾರೆ. ಅದಕ್ಕೆ ನೀವು ಕೊಡ್ತಾ ಇರೋದು ಅಂತೇಳಿ ನಿಮಗೆ ಅವರು ಎಲ್ಲ ಸನ್ಮಾನ ಮಾಡೋದು, ಥ್ಯಾಂಕ್ಸ್ ಕೊಡೋದು, ಏನಾದರೂ ಒಂದು ಅವರು ನಿನಗೆ, ನೀವು ಏನಾದರೂ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಂದರೆ ಅವರು ನಿಮ್ಗೆ ಏನಾದರೂ ಒಂದು ಗೌರವ ಅನ್ನೋದು ಕೊಡ್ತಾರೆ. ಅದಕ್ಕೆ ನೀವು ಬಂದರೆ ಇವ್ರು ಕೊಟ್ಟವ್ರೆ ಅಂತ ಹೇಳ್ಬೋದು. ನೀನು ಬಾ, ಯಾಕಂದರೆ ನೀನು ತಾನೇ ದಾನ ಮಾಡ್ತಿರೋದು, ನಿನ್ನ ಕೈಯಿಂದಲೇ ನೀನೇ ಕೊಡುವಂತೆ. ಬಿಡಪ್ಪ, ಇದೇನಂತ ದೊಡ್ಡ ಸಹಾಯ ಮಾಡೋ ಅಂಥದ್ದೇನಿಲ್ಲ. ಈಗ ದೊಡ್ಡ ಸಹಾಯ ಮಾಡೋ ಅಂಥವ್ರೇ ಇರ್ತಾರೆ. ಇದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಯಾವ ಲೆಕ್ಕ? ಸುಮ್ಮನೆ ತಗೊಂಡೋಗಿ ಕೊಟ್ಟು ಬಾ. ಯಾರೋ ಹಿಂಗೆ ನಮ್ಮೂರಾಗೆ ಕೊಟ್ಟರು ಅಂತ ಹೇಳಿ ಕೊಟ್ಟು ಬಾ. ಇನ್ನೇನು ಬರೋಣ. ಏನೋ ಆಗಲೇಳು, ಏನೋ ಸಣ್ಣದೇ ಆಗಲೇಳು, ನಾವೊಂದು ಸಹಾಯ ಮಾಡ್ತಾ ಇದ್ದೀವಿ ಅಂತಂದರೆ ಸಾಕು, ಅದೇ ದೊಡ್ಡದು. ಈಗ ನಮ್ಗೆ ಅದೇ ದೊಡ್ಡದು ಅಂತೇಳಿ ಭಾವಿಸ್ಬೇಕು. ಇನ್ನೇನು ಮಾಡೋಕ್ಕಾಗ, ದೊಡ್ಡದಾಗೆ ನಮ್ಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೆ ಚಿಕ್ಕದಾಗಾದರೂ ಸಹಾಯ ಮಾಡ್ತಾ ಇದ್ದೀವಲ್ಲ, ಅಷ್ಟೇ ಸಾಕು. ಅಷ್ಟೇ. ಈಗ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ ಅಂತಂದರೆ ಒಳ್ಳೇದೇ, ಚಿಕ್ಕದೇ ಆಗಿರ್ಬೋದು, ಅದು ನಮಗೆ ದೊಡ್ಡ ಥರನೇ ಅಂತ ಅನ್ಕೋಬೇಕು ನಾವು. ಒಳ್ಳೆ ಬುದ್ಧಿ ಬಂದೈತೆ. ಎಲ್ಲ ಅನಾಥಾಶ್ರಮಕ್ಕೆ ಕೊಟ್ಟು ಬರೋಕ್ಕೆಲ್ಲ ಕಟ್ಟಿಕೈತೆ. ಲಸ್ಮಜ್ಜಿರ್ ಮಂತ ಕೊಯ್ಯೈತೆ. ಎಲ್ಲನ ಮಾತಾಡಿಸ್ಕೊಂಡು ಕ್ಷಮೆ ಕೇಳ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಮಗುನ ಕಳಿಸಿ ಇದನ್ನೆಲ್ಲ ಕೊಟ್ಟು ಬರೋಕ್ಕೆ ಅಂತ ಎಲ್ಲ ಹೇಳೈತೆ. ನಾನು ಕೊಟ್ಟು ಬರಪ್ಪ ಶೌರ್ಯ, ಇನ್ನೇನು ಮಾಡ್ತೀಯ? ಹಂಗತ್ತೆ, ಇನ್ನೇನು ಮಾಡೋಣ? ಇನ್ನೇನು ಪಾಪ ಎಲ್ಲ ಬಂಡವಾಳ ಹಾಕ್ಬಿಟ್ಟು ಲಾಸ್ ಮಾಡ್ಕೊಳಂಗಾಯ್ತು ರೀತಕ್ಕ. ಯಾಕಂದರೆ ಭಾಳ ಬಂಡವಾಳ ಹಾಕ್ಬಿಡ್ತು. ಭಾಳ ಬಂಡವಾಳ ಹಾಕಿ ಏನೋ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಭಾಳ ಆಸೆಯಿಂದ ಮಾಡ್ತು. ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲನ ಲಾಭ ನಷ್ಟ ಎಲ್ಲ ಇದ್ದಿದೆ ಅಲ್ಲ. ಅದಕ್ಕೆ ತಗೊಂಡೋಗಪ್ಪ, ಎಲ್ಲ ಅನಾಥಾಶ್ರಮಕ್ಕೆ ಕೊಟ್ಟು ಬಾ. ಹೆಂಗೋನ ಇನ್ನೇನು ಮಾಡೋಕ್ಕಾಗುತ್ತೆ? ಯಾರೂ ತಗೊಂಡೋಗಾರಿಲ್ಲ. ಮಗನ ಹೇಳ್ದಂಗೆ ಮಾತಾಡ್ಸಲ್ವಲ್ಲ ಮಗ, ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋಗ್ತಾನೆ ಕಣಪ್ಪ. ಅದಕ್ಕೆ ನನಗೆ ಆಗಲ್ಲ ಕಣಮ್ಮ ಅಂತಂದು ಅವನು ಕೇಳಿದೆ ಬೆಳಗ್ಗೆ, ಇದನ್ನೆಲ್ಲ ತಗೊಂಡೋಗಿ ಕೊಟ್ಟು ಬಾರಪ್ಪ ಅಂತ ನಮ್ಮ ಅಯ್ಯಪ್ಪಗೂ ಹೇಳಿದೆ. ನೀನೇ ತಗೊಂಡೋಗಿ ಕೊಟ್ಟು ಬಾ ಅಂದರು ಅವರು. ಅದಕ್ಕೆ ನಾನು, ನೀನಾದ್ರೆ ಹಿಂಗೆ ಪಾಠ ನೋಡ್ಕೊಂಡು ಇವತ್ತು ಮಂತಾಗಿರ್ತೀಯ ಅಂತ ಹೇಳಿರು, ಎದ್ದ ಬಂದಿದ್ದೆ ನಿಮ್ಮ ಅಂತಕ್ಕೆ. ಅವಳು ಹಂಗೊಂದು ಪ್ರೇಮನ ತಗೋ ಮಾತಾಡ್ಕೊಂಡು, ಅದಕ್ಕೆ ಮಂತಾಗಿರುತ್ತೆ ಹೇಳು, ಕಳಿಸ್ತೀವಿ ಅಂತ ಹೇಳ್ತು ನಿಮ್ಮ ಅಮ್ಮನೂ. ಅದಕ್ಕೆ ಅತ್ತ ಬಂದ್ವಿ ನಾವು. ಸರಿ ಆಯ್ತು ಬಿಡಕ್ಕೆ, ಆಗಿದ್ದಾಯ್ತು. ಈಗೆಲ್ಲ ಕಟ್ಟಿಕೋ. ಎಲ್ಲ ಆದಮೇಲೆ ನನ್ನ ನಂಬರ್ಗೆ ಫೋನ್ ಮಾಡು.
ಹೇಮಂತಾಗೆ ನನ್ನ ನಂಬರ್ ಐತೆ, ಇಸ್ಕೊಬಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡಿಬಿಡು, ನಾನು ಬಂದು ಎಲ್ಲ ತಗೊಂಡೋಗ್ತೀನಿ. ನೀನು ಬರುವಂತೆ ಹಂಗೆ ತಗೊಂಡೋಗಿ ಕೊಟ್ಟು ಬರೋಕ್ಕಾಗುತ್ತೆ. ಫೋನ್ ಮಾಡು, ಎಲ್ಲ ಪ್ರತಿಯೊಂದು ಎಲ್ಲ ಏನೇನು ಬೇಕೆಲ್ಲನ ಇವೆಲ್ಲನ ಕುರ್ಕುರೆ ಅಂಥದ್ದೆಲ್ಲ ಇದ್ರೆ ಇಲ್ಲಿ ಮಕ್ಕಳಿಗೆಲ್ಲ ಕೊಟ್ಬಿಡು. ತಿನ್ನೋ ಐಟಮ್ಸ್ ಎಲ್ಲ ಏನಾದರೂ ಇದ್ದರೆ ಸುಮ್ಮನೆ. ಕಣಪ್ಪ ಕೊಡ್ತೀನಿ ಹೇಳಿಲ್ಲಲ್ಲ, ಯಾರನ್ನ ಹುಡುಗರೆಲ್ಲ ಬರ್ತಾವಲ್ಲ ಹುಡುಗರಿಗೆಲ್ಲ ಕೊಟ್ಟು ಇನ್ನು ಉಳ್ದಿರೋದು ಅಲ್ಲಿ ಕೆಮ್ತೀನಿ. ಯಾವ್ದಾರ ಅನಾಥಾಶ್ರಮದಾಗ ಅವರು ತಿಂತಾರೆ, ಅವ್ರಿಗೂ ಕೊಡೋಕ್ಕಾಗುತ್ತೆ ನಾನು. ಇಲ್ಲ ಮಕ್ಳಿಗೆ ಯಾರನ್ನ ಬಂದರೆ ಬಿಸ್ಕೆಟು ಮತ್ತು ಕುರ್ಕುರೆ ಚಾಕ್ಲೇಟು ಈ ರೀತಿ ಎಲ್ಲನ ಕೊಡು, ಏನೂ ಆಗಲ್ಲ. ಇಲ್ಲಿರೋ ಮಕ್ಳುಗಳಿಗೆಲ್ಲನ ತಗೊಂಡೋಗಿ ಕೊಟ್ಟು ಬಾ. ಯಾವ್ದಾರ ಒಂದು ಅಂಗನವಾಡಿಗೆ ತಗೊಂಡೋಗಿ ಕೊಟ್ಟು ಬರೋ, ಹೋಗು ಅಂಗನವಾಡಿಗೆ ತಗೊಂಡೋಗು. ಕಾಣತ್ತೆ, ಹೋಗಿ ಅಂಗನವಾಡಿಗೆ ಹೋಗಿ ಮಕ್ಳಿಗೆ ಎಲ್ಲರಿಗೂ ಒಂದೊಂದು ಬಿಸ್ಕೆಟು ಚಾಕ್ಲೇಟು ಅದನ್ನು ಕೊಟ್ಬರೋಕೆ. ಬಿಸ್ಕೆಟು ಚಾಕ್ಲೇಟು ಕುರ್ಕುರೆ ಬೇಡ, ಯಾಕಂದರೆ ಅಲ್ಲಿ ಬೈತಿರ್ತಾರೆ. ಬಿಸ್ಕೆಟು ಚಾಕ್ಲೇಟು ಕೊಟ್ಟು ಮಕ್ಕಳಿಗೆ ತಗೊಂಡೋಗಿ ಒಂದಿನ ಖುಷಿ ಪಟ್ಕೊಂಡು ತಿಂತಾರೆ. ಅದನ್ನು ಒಳ್ಳೇದಾಗಲಿ ಅಷ್ಟೇ. ನಮ್ಮ ಮಾಡಿರೋಂತಹ ಪಾಪಕರ್ಮಗಳೆಲ್ಲ ಅರಿಬೇಕಂತಂದರೆ ಅಂಥವಾದ್ರೂ ಮಾಡ್ಬೇಕಷ್ಟೇ. ಮಕ್ಕಳಾದ್ರೂ ಒಂದಿನ ಖುಷಿ ಪಟ್ಕೊಂಡು ಎಲ್ಲರೂ ತಿಂತಾರಲ್ಲ, ಅಷ್ಟೇ ಸಾಕು. ಅಯ್ಯಪ್ಪ ಆಯ್ತು ಹೇಳಿ, ಎಲ್ಲ ಗುಡ್ಡೆ ಬಿಸ್ಕೆಟ್ ಎಲ್ಲ ತಗೊಂಡೋಗಿ ಒಂದೊಂದು ಪ್ಯಾಕೆಟ್ ಕೊಟ್ಟು ಬರ್ತೀನಿ. ಒಂದು 20 ಜನ ಇದಾವಂತೆ ಹುಡುಗರು, ಹೋಗಿ ಒಂದು 20 ಜನಕ್ಕೆ ಕೊಟ್ಟು ಬರ್ತೀನಿ. ಬಿಸ್ಕೆಟು ಮತ್ತು ಚಾಕ್ಲೇಟು ಇದನ್ನೆಲ್ಲ ತಗೊಂಡೋಗ್ತೀನಿ. ಎಲ್ಲ ತಗೊಂಡೋಗಿ ಕೊಟ್ಟು ಬರ್ತೀನಿ. ಗುಡ್ಡೆ ಬಿಸ್ಕೆಟ್ ತಗೊಂಡೋಗ್ತೀನಿ. ಎಲ್ಲರಿಗೂ ಕೊಟ್ಟು ಬಂದು ಇನ್ನಿದ್ದೆಲ್ಲ ಖಾಲಿ ಮಾಡಿ ಎಲ್ಲ ಕಟ್ಟಿ ಇಡ್ತೀನಿ. ಇನ್ನೇನು ಮಾಡೋಣಪ್ಪ. ಸುಮ್ಮನೆ ಎಲ್ಲ ಲಾಸ್ ಮಾಡ್ಕೊಳಂಗಾತು ಹೋಮಂಗಾಗುತ್ತೆ ಕಣಪ್ಪ. ಶೌರ್ಯ, ಅಯ್ಯೋ ಅವತ್ತು ನಾನು ಒಬ್ರು ಹೇಳೋ ಮಾತಾ ಕೇಳಿದರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತೈತೆ. ಆದರೆ ಏನು ಮಾಡೋದು, ನನ್ಗೆ ಅವಾಗ ಅಂತ ತಲೆ ಇರಲಿಲ್ಲ. ಏನೋ ಬಿಡು, ಮಾಡಬೇಕು ಎಂಬ ಒಂದು ಕಿಚ್ಚಿಂಗ್ ಮಾಡಿದೆ. ಆದರೆ ಈ ರೀತಿ ಆಗುತ್ತೆ ಎಂಬುದು ಗೊತ್ತಿರಲಿಲ್ಲ ಕಣಪ್ಪ ಶೌರ್ಯ. ಯಾವುದೇ ಆಗಲಿ ಅಷ್ಟೇ ಕಣಕ, ಮಾಡಿದ ಮೇಲೇ ಗೊತ್ತಾಗೋದು. ನೋಡೋಕ್ಕೂ ಎಲ್ಲ ಯಾವುದೇ ಆಗಲಿ ಸುಲಭ, ಆದರೆ ಯಾವುದೇ ಒಂದು ಆಗಲಿ ಮಾಡಿದ್ರೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಅದ್ರ ಕಷ್ಟ ಏನು, ಯಾರಿಗೇ ಆಗಲಿ ಕಷ್ಟಪಡ್ದಲೇ ಯಾವುದೇ ಆಗಲಿ ಒಂದು ವಸ್ತು ಆಗಲಿ ಕಷ್ಟಪಡ್ದಲೇ ಯಾರಿಗೂ ಸುಲಭವಾಗಿ ಯಾವುದೂ ಸಿಗಲ್ಲ. ಎಲ್ಲ ಆಗಲಿ ಎಲ್ಲ ಕಷ್ಟಪಟ್ರೇ ಸುಖ ಅಂತೇಳಿ ಅನ್ಕೋಬೋದು. ಯಾವುದೂ ಆಗಲ್ಲ ಅಂತ ಕೈ ಕಟ್ಟಿ ಕೂರಬಾರ್ದು. ಹಿಂಗೆ ಮಾಡಿದ್ಕೆ ಹಿಂಗಾಯ್ತು. ಏನು ಮಾಡೋದು, ಯಾರು ಕಂಡಿರಲ್ಲ, ಅವ್ರೇನು ಆಸೆ ಬಿದ್ದು ಮಾಡಿದರು. ಹಿಂಗಾಯ್ತು ಬಿಡು, ಹೋಗ್ಲಿ. ಏನು ಒಂದು ಒಳ್ಳೆ ದಿನ ನೋಡಲಿಲ್ಲ, ಏನು ಎಂಥದ್ದು ನೋಡಲಿಲ್ಲ. ಸುಮ್ಮನೆ ಮಾಡಿದ್ದೇನೆ. ದುಡ್ಡೈತೆ ಸಣ್ಣಪ್ಪ ತಾತ ಕೊಡ್ತು ಅಂತ ಮಾಡಿದ್ದೆ. ಸಣ್ಣಪ್ಪನ ಬೇರೆ 2 ಲಕ್ಷ ರೂಪಾಯಿ ಕೊಟ್ಟಿತ್ತು. ಅವಾಗ 2 ಲಕ್ಷ ಕೊಟ್ಟಿದ್ದಕ್ಕೆ ಬಿಡು ದುಡ್ಡು ಐತೆ ಅಂತ ಹೇಳಿ ಸುಮ್ಮನೆ ನಾನು ಏನು ತಲೆನೇ ಕೆಡಿಸ್ಕೊಂಡಿಲ್ಲ. ಏನು ನೋಡಲಿಲ್ಲ, ಹಿಂದೆ ಮುಂದೆ ಒಂದು ದೇವ್ರು ಕೇಳಲಿಲ್ಲ, ಒಂದು ದೇವ್ರಿಗೆ ಹೋಗಲಿಲ್ಲ, ಏನು ಒಂದು ದೇವ್ರ ಪೂಜೆ ಮಾಡಿಸ್ಲಿಲ್ಲ, ಏನಿಲ್ಲ, ಸುಮ್ಮನೆ ಮಾಡಿಬಿಟ್ಟೆ. ಅದಕ್ಕೆ ಮತ್ತು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳು ಒಳ್ಳೆ ಕಾರ್ಯಗಳು ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರನ್ನ ಹೂವು ಕೀಳಬೇಕು. ಈ ರೀತಿ ಎಲ್ಲನ ಒಳ್ಳೆ ರೀತಿಯಿಂದ ನಾವು ಮಾಡಿದ್ರೆ ಒಳ್ಳೇದಾಗೋದು. ಏನೋ ಬಿಡು, ನನಗೆ ಅದೃಷ್ಟ ಇಲ್ಲ ಅನಿಸುತ್ತೆ. ಅದು ಅದೃಷ್ಟ ಇರೋರಿಗೆ ಮಾತ್ರ ಅದೃಷ್ಟ ಇಲ್ಲ ಅನಿಸುತ್ತೆ ನನಗೆ. ಸುಮ್ಮನೆ ಬಿಡೋಣ, ಯಾಕೆ ಸುಮ್ಮನೆ ಅದೃಷ್ಟ ಇಲ್ಲ ಅಂತೇಳಿ ಸುಮ್ಮನೆ ಆಗಿಬಿಡ್ಬೇಕು. ಸುಮ್ಮನೆ ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಟ್ಟು ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಒಂದು ಕಡೆಗೆಲ್ಲ ಲಾಸ್ ಆಯಿತು ಅಂತೇಳಿ ತಿಳ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ಲಾಸ್ ಮಾಡ್ಕೊಳೋದಕ್ಕೆ ನಾನು ಸುಮ್ಮನೆ ಇರೋದು ಆಸೆ. ಸುಮ್ಮನೆ ಯಾವುದೋ ಕೆಲ್ಸಕ್ಕೆ ಹೋಗ್ಮಂತೆ ಸುಮ್ಮನೆ ಹೋಗ್ತೀನಮ್ಮ. ನನ್ನ ಮಗ ಮನೆಗೆ ಬಿಡ್ಕೊಂಡು ಯಮ್ಮ ಬಾರಮ್ಮ ಅಂತೇಳಿ ನನ್ನ ಮಗ ಮನೆಗೆ ಬಿಡ್ಕೊಂಡ್ರೆ ಸಾಕಾಗೈತೆ. ಅವನು ಮನೆಯಾಗೆ ಕರೆಯೋಂಗಿಲ್ಲ. ಯಾಕನ ನಾನು ಎಷ್ಟು ಹೇಳಿದ್ರು ಬೇಡಮ್ಮ ಇನ್ನೇ ಇರು ನಿನ್ನ ಪಾಡಿಗೆ ನೀನು ಅಂತ ಇದ್ದಾನೆ. ಅದಕ್ಕೇ ಇಲ್ಲೇ ಇರ್ತೀನಿ. ಇದ್ರಾಗೇನೆ ಇಲ್ಲೇ ಹೊರಗೇನೆ ಎತ್ಕೊಂಡು ಹೋಗ್ತೀನಿ. ಅವನಾಗಿ ಅವ್ನು ಬಾಯಿ ಬಿಟ್ಟು ಕರೆಯೋವರೆಗೂ ನಾನೇನು ಬರೋಲ್ಲ. ನೀನು ಕರಿತೀಯ, ಅವ್ನು ಕರೆಯಲ್ಲಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ರೀತಾಕ್ಕನಿಗೆ ತುಂಬ ಚೆನ್ನಾಗಿ ಬುದ್ಧಿ ಬಂದೈತೆ. ಇವಾಗ ನನಗೆ ಹೇಳ್ತಾ ಐತೆ. ಅದಕ್ಕೆ ನಾನು ಇನ್ನೇನು ಅವರು ಒಳ್ಳೆ ಕೆಲಸಕ್ಕೆ ಕರಿತಾ ಇದ್ದಾರೆ ಅಂದಮೇಲೆ ನಾವೇನು ಒಳ್ಳೆ ಕೆಲಸ ಮಾಡೋರಿಗೆ ಸಹಾಯ ಮಾಡ್ತೀವಿ. ನಮ್ಮ ಅಮ್ಮಯ್ಯ ಹೇಳ್ತು, ಹೋಗಪ್ಪ ಹೋಗಿ ಅದೇನು ಮಾಡಿಕೊಟ್ಟು ಬಾ ಅಂತೇಳಿ ಹೇಳ್ತು. ನನ್ನ ಹೆಂಡ್ತಿನೇ ಹೇಳಿದ್ಲು, ಅದಕ್ಕೋಸ್ಕರ ಬಂದೆ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.